ನೋಡ್ರಿ, ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ. ಸಜಾತಿ ಒತ್ತಕ್ಷರ ಅಂತಂದ್ರ ಯಾವ ವ್ಯಂಜನ ಇರ್ತದಲ್ಲಿ ಆ ವ್ಯಂಜನದ್ದೇ ಒತ್ತಕ್ಷರ ಅಂದ್ರೆ ಅದರದೇ ಒತ್ತಕ್ಷರ ಬಂದ್ರ ಸಜಾತಿ ಒತ್ತಕ್ಷರ ಅಂತ ಕರೀತಾರ. ವಿಜಾತಿ ಒತ್ತಕ್ಷರ ಅಂದ್ರ ಇದ್ದಂತ ವ್ಯಂಜನಕ್ಕ ಬೇರೆ ವ್ಯಂಜನದ ಒತ್ತಕ್ಷರ ಬಂತಂದ್ರ ಅದು ವಿಜಾತಿ ಒತ್ತಕ್ಷರ ಅಂತಾರ. ಇಲ್ಲೇನ್ ನಾವು ಮಾಡಿವಿ, ನಿನ್ನೆ ದಿನ ಸಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಏನ್ ಬರ್ತದ ಅಂತ ತಿಳ್ಕೊಂಡಿದೀವಿ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನ್ ಹಾಕಿರಿ ಅಂತಂದ್ರೆ, ನಾನು ಸಜಾತಿ ಒತ್ತಕ್ಷರದಲ್ಲಿ ಒತ್ತುಗಳನ್ನ ಕೊಟ್ಟಿಲ್ಲ, ಬರೀ ಶಬ್ದಗಳನ್ನ ಕೊಟ್ಟದ. ಎಲ್ಲಿ ಒತ್ತುಗಳು ಬರ್ತಾವ ಅನ್ನೋದು ಗೆರೆ ಹಾಕ್ಯದ. ಆನಂತರ ಇಲ್ಲಿ ನೋಡ್ರಿ, ಕನ್ನಡದ ಅಂಕಿಗಳನ್ನು ಕೂಡ ಬರ್ತದ. ಒಂದಂಕಿಯಲ್ಲಿ ಗ ಒತ್ತಕ್ಷರ ಬರ್ತದ, ಎರಡಂಕಿಯಲ್ಲಿ ತ ಒತ್ತಕ್ಷರ ಬರ್ತದ, ಮೂರಂಕಿ ನ ಒತ್ತಕ್ಷರ ಬರ್ತದ. ಆ ರೀತಿಯಲ್ಲಿ 4 ಳ ಒತ್ತಕ್ಷರ ಬರ್ತದ, 6 ಮ ಒತ್ತಕ್ಷರ ಬರ್ತದ, 5 ಅಂಕಿ ಬರುವುದಿಲ್ಲ. 8 ಐ ಅಂದ್ರೆ ಕೈ, ಒತ್ತಲ್ಲ ಅದು ಕೈ, ಅದಕ್ಕೆ ಬರ್ತದ. 9 ಅರ್ಕಾವಳಿ ಅಂದ್ರೆ ಸೂರ್ಯ, ಫರ್ವ, ಧರ್ಮ, ಚರ್ಮ, ಫರ್ವ, ಕರ್ಮ ಏನು ಬರಿತೇವಲ್ಲ ಅದಕ್ಕೆ ಬರ್ತದ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಆನಂತರ ಈ ಕಡೆ ವಿಜಾತಿ ಒತ್ತಕ್ಷರಗಳನ್ನು ನಾನು ಒತ್ತುಗಳನ್ನು ಕೊಟ್ಟಿಲ್ಲ. ಅಲ್ಲಿ ಕೂಡ ಎಲ್ಲಿ ಒತ್ತುಗಳು ಬರ್ತಾವೆ, ಒಂದೊಂದರಲ್ಲಿ 2 ಬರ್ತಾವೆ, ಒಂದೊಂದರಲ್ಲಿ 1 ಬರ್ತದೆ. ಅವುಗಳನ್ನು ಗೆರೆ ಹಾಕಿದ್ದೀನಿ. ನೀವೇನು ಮಾಡಬೇಕು ಅಂತಂದ್ರೆ, ಈಗ ಮಿಂಚುಪಟ್ಟಿಯ ಸಹಾಯದಿಂದ ಅವುಗಳನ್ನು ಒತ್ತಕ್ಷರಗಳನ್ನು ಇಟ್ಟು ಓದಬೇಕು. ಮಾಡ್ತೀರಾ? ಸಜಾತಿ ಒತ್ತಕ್ಷರದೊಂದು ವಿಜಾತಿ ಒತ್ತಕ್ಷರದೊಂದು ಓದ್ಬೇಕು. ವೆರಿ ಗುಡ್. ಪ್ರಕೃತಿ ರದತ್ತು ಮತ್ತೆ ಇನ್ನೊಂದೊತ್ತು ವೆರಿ ಗುಡ್. ಹಾಂ, ಹಬ್ಬ ವೆರಿ ಗುಡ್. ರಾತ್ರಿ ವೆರಿ ಗುಡ್, ತಮ್ಮ ವೆರಿ ಗುಡ್, ಛತ್ರಿ ವೆರಿ ಗುಡ್, ದಿಬ್ಬ ವೆರಿ ಗುಡ್. ಓದು. ಕತ್ರಿ ವೆರಿ ಗುಡ್. ಹಾಂ, ಓದು. ಕಲ್ಲು ವೆರಿ ಗುಡ್. ಓದು. ಧನ್ಯ ಓಕೆ. ಹಾಂ, ಓದು. ಅಮ್ಮ ವೆರಿ ಗುಡ್. ಕೃತಿ ಹಾಂ, ಓದು. ಪ್ರೀತಿ ವೆರಿ ಗುಡ್, ಅಣ್ಣ ವೆರಿ ಗುಡ್, ಹಣ್ಣು ವೆರಿ. ಹಾಂ, ಓದು. ಧ್ವನಿ ವೆರಿ ಗುಡ್. ದ್ವಿತೀಯ ದ್ವಿತೀಯ ಸ್ವರ ವೆರಿ ಗುಡ್. ಓದು. ಜಾತಿ ಹಾಂ, ನಿರುಕ್ತಿ ವೆರಿ. ಹಾಂ, ಓದು. ಕಷ್ಟ ವೆರಿ ಗುಡ್. ರುಚಿ ಜಾಗೃತಿ ವೆರಿ ಗುಡ್. ಗುಮ್ಮ ಹಾಂ, ಅಮ್ಮ ಹ್ಞೂ ತಮ್ಮ ವೆರಿ ಗುಡ್. ಎರಡು ಹ್ಞೂ